ಇಲ್ಲಿ ಲವ್ ಮಾಡಿದವರು ಅಷ್ಟೇ, ಇವನು ಮಾಡ್ಕೊಂಡ್ರೆ ಇವನು ಲವ್ ಮಾಡಿದ್ರೆ ನಾನು ಚೆನ್ನಾಗಿರ್ತೀನಿ, ನಂಬಿಕೆ. ನಾಟ್ ಎ ಲವ್. ಇಲ್ಲಿ ನಂಬಿಕೆ ಮತ್ತು ಪ್ರೀತಿಗೆ ವ್ಯತ್ಯಾಸನೇ ಗೊತ್ತಿಲ್ಲ ನಮಗೆ. ಹೌದು. ಈ ಹುಡುಗಿಗೆ ಈ ಹುಡುಗಂತಂದರೆ ಚೆನ್ನಾಗಿರ್ತಾರೆ, ನಂಬಿಕೆ. ನಾಟ್ ಎ ಲವ್. ಅಲ್ಲಿ ಪ್ರೀತಿ ಬೇಕಾಗಿರೋದು ಮದುವೆಗೆ, ಹೌದಾ? ಸುಖವಾಗಿ ಸಂತೋಷವಾಗಿರ್ಬೇಕಾದ್ರು ಪ್ರೀತಿ. ಪ್ರೀತಿಗೆ ಮದುವೆ, ಲವ್ ಮಾಡಿದ್ರೂ ಗೊತ್ತಿಲ್ಲ, ಅರೇಂಜ್ ಮಾಡಿದ್ರೂ ಗೊತ್ತಿಲ್ಲ. ಅಂದರೆ ಮದುವೆ ಮಾಡ್ಕೊಳ್ಳೋರು, ಮದುವೆ ಮಾಡೋರಿಗೆ ಪ್ರೀತಿ ಅನ್ನೋದನ್ನು ಸೈಡ್ಗಿಟ್ಟು ನಂಬಿಕೆ ಮೇಲೆ ಚೆನ್ನಾಗಿರ್ತೀನಿ, ಚೆನ್ನಾಗಿರ್ತಾರೆ, ಇದೆರಡು ನಂಬಿಕೆ ಮೇಲೆ ಮದುವೆ ಆಗೋದು. ಆ ನಂಬಿಕೆ ಅವ್ರು ಅನ್ಕೋತಾರೆ, ನನಗೆ ಮದುವೆ ಆದ ತಕ್ಷಣ ನನ್ನ ಹೆಂಡತಿ 5 ಗಂಟೆಗೆ ಬೆಡ್ ಕಾಫಿ ಮಾಡಿ ಒಳ್ಳೆ ಸಿನಿಮಾ ಸ್ಟೈಲ್ ಹೀರೋಯಿನ್ ಥರ ಮೇಕಪ್ ಮಾಡಿಕೊಂಡು ನಾನು ಬಂದು ಎಬ್ಬಿಸ್ತಾಳೆ ಅಂತ ಕನಸು ಕಟ್ತಾನೆ. ಹೌದು. ತಪ್ಪು ಅಂತೇನಿಲ್ಲ, ಕನಸು. ನನ್ನ ಹೆಂಡತಿ ಬೆಳಗ್ಗೆ ಎದ್ದ ತಕ್ಷಣ ನಾನು ಬಂದು ಏಳಿಸ್ಬೇಕು. ಹೆಂಡತಿ ಅನ್ಕೋತಾಳೆ, ಮದುವೆ ಆದ ತಕ್ಷಣ ನನ್ನ ಗಂಡ ಒಳ್ಳೆ ಕಡೆ ಕರ್ಕೊಂಡೋಗಿ ಫಸ್ಟ್ ಕ್ಲಾಸ್ ಜಾಲೆ ಸುತ್ತಾಡ್ಸ್ಕೊಂಬರ್ತಾನೆ ಅಂತ ಹುಡುಗಿ ಕನಸು. ನಿಜ. ಇದು ಓನ್ಲಿ ನಂಬಿಕೆ, ನಾಟ್ ಎ ಲವ್. ಪದೇ ಪದೇ ಹೇಳ್ತಾ ಇದ್ದೀನಿ, ಲವ್ ಅನ್ನೋದಕ್ಕೆ ಎಷ್ಟು ದೂರ ಇದ್ದೀವಿ ನಾವು ಅಂತ. ಆದರೆ ಬಾಯಲ್ಲಿ ಹೇಳ್ತೀವಿ ಲವ್ ಅಂತ. ಅದು ಎಲ್ರಿ ಲವ್ ಬೆಲೆನೇ ಗೊತ್ತಿಲ್ಲ ನಮಗೆ. ನಂಬಿಕೆ ಮೇಲೆ ಇಟ್ಟುಕೊಂಡು ನಂಬಿಕೆ ನಂಬಿಕೆ ಅಂದ್ಕೊಂಡಿರ್ತೀವಿ, ನಂಬಿಕೆ ಕಳೆದೋಗುತ್ತೆ. ಏನೋ ನಾನು ಅನ್ಕೊಂಡಂಗಿಲ್ಲ, ಅವಾಗ ಏನಾಯಿತು, ಪ್ರೀತಿ ಡೌನ್. ಹೌದು, ಹೋಯ್ತು. 2 ದಿನ 3 ದಿನಕ್ಕೆ ಪ್ರೀತಿ ಡೌನ್ ಅಂದರೆ ಅವ್ರು ಅಂದ್ಕೊಂಡಿದ್ದ ನಂಬಿಕೆ ಅವ್ರು ಸಿಕ್ಕಲಿಲ್ಲ. ಹೆಂಡತಿ ಹೇಗಿರಬೇಕು ಅಂತ ಅವನು ಅನ್ಕೊಂಡ ಆಗಲಿಲ್ಲ, ಗಂಡ ಹೀಗಿರಬೇಕು ಅಂತ ಇವಳು ಅಂದ್ಕೊಂಡು ಆಗಲಿಲ್ಲ. ಈಗ ಏನಾಯಿತು, ನಾನು ಮದುವೆ ಮಾಡ್ಕೊಂಡು ಸರಿ ಇಲ್ಲ ಅಂತ ಹಿಂದಕ್ಕೆ ಹೋಗ್ತಾರೆ. ಈಗ ಅಲ್ಲಿ ಪ್ರೀತಿ ಬರಲ್ವಾ? ಬರುತ್ತಾ? ಸಾಧ್ಯನೇ ಇಲ್ಲ. ನಂಬಿಕೆ ಹೋಯ್ತು. ಹೌದು. ಈಗ ಅವರು ಹೆಂಗೆ ಕ್ರಾಸ್ ಮಾಡಿ ಇವಳಿಂದ ದೂರ ಆಗೋದು, ಇವನಿಂದ ದೂರ ಆಗೋದು ಅನ್ನೋ ಮಟ್ಟ ಕೊಟ್ಟೋಗ್ತೀವಿ ನಾವು. ನಿಜ. ಹೌದು. ಇಷ್ಟಪಟ್ಟು ಮಾಡಿಕೊಂಡು ನಾನು ಅಂದ್ಕೊಂಡಿದ್ದಿಲ್ಲ, ಆಗಿಲ್ಲ ಅಂದಮೇಲೆ ಇವ್ರ ಜೊತೆ ಮುಂದುವರಿಯೋದು ಸರಿ ಇಲ್ಲ, ಹೆಂಗಾರು ಮಾಡಿ ಸೈಡ್ ಆಗಿಬಿಡೋಣ ಅಂತ ಯೋಚನೆ ಮಾಡ್ತಿರ್ತಾರೆ. ಹುಡುಗನೂ ಮಾಡ್ಕೋತಾನೆ, ಹುಡುಗಿನೂ ಮಾಡ್ಕೋತಾಳೆ. ಬಟ್ ಯಾವತ್ತು ದೂರ ಆಗುತ್ತೋ ಗೊತ್ತಿಲ್ಲ. ಅಥವಾ ಬಲವಂತ ಮಾಡಿ ನ್ಯಾಯ ಪಂಚಾಯಿತಿ ಮಾಡಿ ದಿನ ಅವ್ರಿಗೆ ಹೇಳಿ, ಇಲ್ಲ ಸೋಪಾನ ಹಾಕೋಣವ ಅಂತ ಹುಡುಗಿಗೆ ಬುದ್ಧಿ, ಹುಡುಗನಿಗೂ ಬುದ್ಧಿ ಹೇಳಿ ಒಂದು ಸ್ವಲ್ಪ ದಿನ ಹಿಡ್ಕೊಂಡು ತಳ್ಬೋದು. ಕೊನೆಗೊಂದಿನ ಕಿತ್ಕೊಂಡು ಹೋಗುತ್ತೆ. ಸೊ ಇದು ನಾವು ಮಾಡ್ಕೊಂಡಿರ್ತಕ್ಕಂಥ ತಪ್ಪು. ಅಂದರೆ ಇದಕ್ಕೆ ಉತ್ತರ, ಮದುವೆಯನ್ನು ನಿರ್ಧರಿಸಲು ನಾವು ಯಾರು? ಕ್ವಶನ್. ಇದು ಅಪ್ಪ ಅಮ್ಮನೂ ಹೌದು, ಪುರೋಹಿತನೂ ಹೌದು. ಒಂದು ಹೆಣ್ಣು ಗಂಡಿನ ಮದುವೆಯನ್ನು ನಿರ್ಧರಿಸಲು ನಾವು ಯಾರು? ಕ್ವಶನ್ ಮಾರ್ಕ್. ಸರಿ ತಾನೆ? ಹೌದು. ಈ ಹುಡುಗಿನ ಹುಡುಗ ಮಾಡ್ಕೋ, ನೀನು ಯಾರು ಹೇಳಕ್ಕೆ? ತಂದೆ ತಾಯಿ ಆಗಿರಬಹುದು, ಮಕ್ಕಳಿಗೆ ಈ ಹುಡುಗಿನೇ ಮದುವೆ ಮಾಡ್ಕೋ ನೀನು ಅಂತ ಹೇಳಕ್ಕೆ ಅಧಿಕಾರ ಇಲ್ಲ. ಯಾಕೆಂದ್ರೆ ಅದು ನಿನ್ನ ನಂಬಿಕೆ. ನಂಬಿಕೆ ಫೇಲ್ ಆದರೆ ಏನು ಮಾಡೋದು? ಹೌದು. ಹೌದಲ್ಲ? ಈ ಸತ್ಯವನ್ನು ಅರ್ಥ ಮಾಡಿಕೊಂಡ್ರೆ ಪುರೋಹಿತರಿಗೂ ಹೇಳೋದು ಬೇಡ, ನಾವು ಹೇಳ್ಕೊಳ್ಳೋದು ಬೇಡ. ಇಲ್ಲಿ ಮುಖ್ಯವಾಗಿ ಬೇಕಾಗಿರತಕ್ಕಂಥದ್ದು ನಮ್ಮ ಮನಸ್ಸಿಗೆ ಬುದ್ಧಿ ಹೇಳುವಂಥ ಕ್ರಮವನ್ನು ನಾವು ಕಲ್ತಿರಬೇಕು, ಮಕ್ಕಳು ಕಲಿಸ್ಬೇಕು.